ಕೆಲಸ ಏನು? ಮನೆಗೂ ಹೋಗ್ಬಿಟ್ಟು ಆ ಮನೆಗಿರ್ತಕ್ಕಂಥ ಸದಸ್ಯರದ್ದು ನೀವು ಮಾಹಿತಿ ತಗೋಬೇಕಲ್ವಾ? ಯಾರು ಒಬ್ರು ಅಧ್ಯಕ್ಷರು ಅವ್ರಿಗೇನ್ ಗೊತ್ತಿದೆ ಅದು ಹೇಳ್ತಾರೆ. ಅವ್ರ ಜವಾಬ್ದಾರಿನ ನಿಮ್ ಜವಾಬ್ದಾರಿನ ಇದು? ಈ ರೀತಿ ತಪ್ಪು ಮಾಹಿತಿ ನನಗೆ ಕೊಟ್ರೆ ನಾನು ಇದ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಹೇಳಿ? ಸಮಸ್ಯೆ ಬಗೆಹರಿಸಬೇಕು ಅಂತಲ್ವ ನಾವು ಬಂದಿರೋದು. ಸಮಸ್ಯೆ ಏನಿದೆ ಅನ್ನೋದನ್ನು ಸರಿಯಾಗಿ ನೀವು ಅಧಿಕಾರಿಗಳು ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಕೆಲಸ ಮಾಡ್ಬೇಕು ಪರವಾಗಿ? ನೋಡಿ, 25 ವರ್ಷದಿಂದ ಕೂತಿದ್ದಾರೆ ಇಲ್ಲಿ. ಎಷ್ಟು ಟೆಂಟ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ನಿಮ್ಗೆ? ಇನ್ನು ಎಷ್ಟು ವರ್ಷ ಇವ್ರು ಹಿಂಗೆ ಇರಬೇಕು? ಏನೋ ಒಂದು ಶಾಶ್ವತ ಪರಿಹಾರನ ಹುಡುಕ್ಬೇಕಲ್ವಾ ಇವರಿಗೆ? ಬೇಸಿಕ್ ಮಾಹಿತಿ ಇದು, ಬೇಸಿಕ್ ಇನ್ಫಾರ್ಮೇಶನ್ ಇದನ್ನೇ ಸರಿಯಾಗಿ ಕೊಟ್ಟಿಲ್ಲ ಅಂತ ಎಲ್ಲೋದ್ರು ಹೇಳಿ ಅವರು. ಯಾವ್ದು ಕರೆಕ್ಟ್? ಇದ್ಯಾವ್ದು ಇದು? ಇದು ಬೇರೆ ಇದು ಬೇರೆನಾ? ಈಗ ಕರೆಕ್ಟ್ ಯಾವುದು? 163 60 ನಿವೇಶನ ಇದ್ದು ವಸತಿ ಇಲ್ಲದೆ ಇರ್ತಕ್ಕಂಥ ಪ್ರಕಾರ ಎಷ್ಟು ಕುಟುಂಬ ಇದೆ ನಿಮ್ಮ ಪ್ರಕಾರ? ಇದೆ ಟೋಟಲ್ 200 ಕುಟುಂಬ ನಾವು ಮಾಡಿದ್ವಿ. 100 ಕುಟುಂಬ 200. ಇವರು ಹೇಳ್ತಾ ಇದ್ದಾರೆ 300 ಕುಟುಂಬ ಅಂತ ಹೇಳ್ತಾರೆ. ನಾವು ಸರ್ ಬಂದು ನೋಡಿದಾಗ 200. ನೀವು ಯಾವ ರೀತಿ ಮಾಡಿದ್ರಿ? ಅಂದರೆ ಇವು ಗುಡಿಸಲುಗಳನ್ನು ಇದು ಮಾಡಿದ್ವಿ. ಕೌಂಟ್ ಮಾಡಿದ್ರ? ಈಗ ಯಾರು ಕೇಳಲಿಲ್ಲ ನೀವು ಗುಡಿಸಲ ಮನೆಯಲ್ಲಿ ಎಷ್ಟು ಕುಟುಂಬ ವಾಸ ಮಾಡಿದ್ದಾರೆ ಅಂತ? ಗುಡಿಸಲು ಕೌಂಟ್ ಮಾಡಿಬಿಡ್ತೀರಲ್ಲ ನೀವು. ಗುಡಿಸಲೊಳಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಕುಟುಂಬ ಇದೆ ಅಂತ ಕೇಳಬೇಕು. ಅಂದರೆ ಒಂದು ನಿವೇಶನದಲ್ಲಿ 2 ಗುಡಿಸಲಿದೆ. ಒಂದು ಗುಡಿಸಲು ನಿವೇಶನದ ಪ್ರಶ್ನೆ ಅಲ್ಲಪ್ಪ, ಕುಟುಂಬದ ಲೆಕ್ಕಾಚಾರ ಬೇಕು ನಮಗೆ. ಈಗ ಯಾವುದೋ ಒಂದು ನಿವೇಶನ ಕಟ್ಕೊಂಡಿದಾರಪ್ಪ, ಅಲ್ಲ ಒಂದು ಜೋಪಡಿ ಹಾಕೊಂಡಿದ್ದಾರೆ, ಅವರಿಗೆ ನಿವೇಶನನೂ ಇಲ್ಲ ಜೋಪಡಿನೂ ಇಲ್ಲ, ಯಾವುದೋ ಒಂದು ಜೋಪಡಿಲಿ ಇರ್ತಾರೆ, ನೆಂಟರು ಅಂತ ಹೋಗಿರ್ತಾರೆ, ಅವ್ರದ್ದು ಲೆಕ್ಕ ಬೇಕಲ್ವ ನಮಗೆ? ನೀವು ಸುಮ್ಮನೆ ನೀವು ರ್ಯಾಂಡಮ್ ಆಗಿ ಗುಡಿಸಲು ಲೆಕ್ಕಾಚಾರ ಹಾಕೊಂಡು ಹೋಗ್ಬಿಟ್ರೆ ಯಾರಿಗೆ ಅಂತ ಕೊಡ್ತೀರಾ? ನೀವೆಲ್ಲ ಇಂಥವ್ರಿಗೆ ಅಂತ ನಮ್ಗೆ ಪ್ರಸ್ತಾವನೆ ಸಲ್ಲಿಸಾದ್ಮೇಲೆ ಇನ್ನೊಂದು 100 ಜನ ಬರ್ತಾರೆ ನಮಗೂ ಇಲ್ಲ ಅಂತ, ಅವಾಗ ಇನ್ನೊಂದ್ಸರಿ ಕಳಿಸ್ತೀರಾ? ಒನ್ ಟೈಮ್ ಸೊಲ್ಯೂಷನ್ ನಾವು ಕಂಡ್ಕೋಬೇಕಲ್ವಾ, ಪರಿಹಾರ ಮಾಡಬೇಕಲ್ವಾ? ಸರಿಯಾದ ಅಂಕಿಅಂಶ ಬೇಸಿಕ್ ಇದು. ಇದನ್ನ ನೀವು ಸರಿಯಾಗಿ ತಂದ್ಕೊಟ್ಟಿಲ್ಲ ಅಂತಂದ್ರೆ ನಾವು ಇದ್ರ ಮೇಲೆ ಯಾವ ರೀತಿ ಕ್ರಮ ಮಾಡಬೇಕು? ಇದು ನಾವು ಹೇಳಿದ್ಮೇಲೆ ನಾನು ಸರ್ಕ್ಯುಲೇಷನ್ ಕಳಿಸಿ ಆಗಲೇ 6 ತಿಂಗಳಾಗಿದೆ. ನಿಗಮದಿಂದ 3 ಸರಿ ಕಳಿಸಿದ್ದೀವಿ. ಅದೇ ರೀಸೆಂಟಾಗಿ ಯಾವಾಗ ಮಾಡಿದ್ರಿ? ಯಾಕೆಂದ್ರೆ ನಮ್ಮ ಪತ್ರಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ಅಥವಾ ಅಲೆಮಾರಿಗಳಂದ್ರೆ ನಿಮ್ಗೆ ನಿರ್ಲಕ್ಷ್ಯನಾ? ತಾಲೂಕುವಾರು ಸುಮ್ಮನೆ ನೀವೇ ಮಾತಾಡ್ತೀರಿ? ತಾಲೂಕುವಾರು ಸಹಾಯಕ ನಿರ್ದೇಶಕರದ್ದು ಆದ್ಯ ಜವಾಬ್ದಾರಿ ಇದು ಅಲ್ವಾ? ಹೌದಾ ಇಲ್ವಾ? ಯಾಕೆ ಮಾಡಲಿಲ್ಲ ನೀವು? ಈಗ ನಾನು ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿ ಬಂದ್ರೂ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ವಲ್ಲ? ನಾನು ನಾಳೆ DC ಕಚೇರಿನಲ್ಲಿ ಏನಂತ ಪ್ರಾಬ್ಲಮ್ ಸೊಲ್ಯೂಷನ್ ನೋಡಬೇಕು. ನಾಳೆ ಬೆಳಗ್ಗೆ 7 ಗಂಟೆಗೆ ಬಂದು ಇಲ್ಲಿ PDO ನೀವು ಮತ್ತೆ ತಾವು ಇದ್ರಿ ನಿಮ್ಮ ಇಲಾಖೆಯಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ 3 ಜನ ಜಂಟಿ ಆಗ್ಬಿಟ್ಟು ಪ್ರತಿ ಒಂದು ಜೋಪಡಿಗಳಿಗೂ ವಿಸಿಟ್ ಮಾಡಿ ಅಲ್ಲಿ ಆ ಜೋಪಡಿಗಳಲ್ಲಿ ಎಷ್ಟು ಕುಟುಂಬ ಇದೆ. ಕುಟುಂಬ ಅಂದ್ರೆ ಯಾವ ತರ ಲೆಕ್ಕ ತಗೋತೀರಿ? ಮಗನಿಗೆ ಮದುವೆ ಆಗಿದ್ರೆ ರೇಷನ್ ಕಾರ್ಡ್ ಇರಲ್ಲಪ್ಪ ಅವ್ರ ಹತ್ರ, ಕುಟುಂಬನೇ ಅಲ್ವಾ? ಅದೇ ರೀತಿ ನೀವು ಪಟ್ಟಿ ಮಾಡಬೇಕು. ಅದೇ ರೀತಿ ಪ್ರತಿಯೊಂದು ಜೋಪಡಿಗಳಿಗೂ ವಿಸಿಟ್ ಮಾಡಿ ಅದನ್ನ ಪಟ್ಟಿ ಮಾಡಿಕೊಂಡು ನನಗೆ ನಾಳೆ ನೀವು ಮಧ್ಯಾಹ್ನದಷ್ಟೊತ್ತಿಗೆ ತಲುಪಿಸ್ಬೇಕು. ಎಷ್ಟು ದಿನದಲ್ಲಿ ಮಾಡ್ತೀರಿ? ಕಾಲ ಮಿತಿ ಯಾವಾಗ ಪ್ರಾರಂಭ ಮಾಡ್ತೀರಾ, ಯಾವಾಗ ಮುಗಿಯುತ್ತೆ? ಈಗ ವರ್ಕ್ ಯೂನಿಟ್ AWE ಮತ್ತು AWE ಸರಿ ಬರ್ತೇವೆ ಮೇಡಮ್. ವರ್ಕ್ ಅಪ್ಡೇಟ್ ಮಾಡೋದು ಎಷ್ಟು ವರ್ಷ ನಿಮ್ಮ AWE ಅವ್ರಿಗೆ ಅಲ್ಲ ಸರಿ, ನಿಮಗೆ ಮಾಹಿತಿ ಬಂದಿಲ್ಲ, ನೀವು ಬಂದಿಲ್ಲ ಅಂತ ಹೇಳ್ತಿದ್ದೀರಿ, ಪರವಾಗಿಲ್ಲ, ಈಗ ಕಳ್ಸಿದ್ದೀರಿ. ಈಗ ಇಲ್ಲೇನು ಸಮಸ್ಯೆ ಆಗಿದೆ ಅಂತಂದ್ರೆ ಎಲ್ಲ DC ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ. ಕೇಬಲ್ ಇದು ವೈರ್ಸ್ ಎಲ್ಲ ಹೋಗಿದೆಯಲ್ಲ. ಹಲೋ, ನೀವು ಇಲ್ಲಿ ಬಂದು ಪರಿಶೀಲನೆ ಮಾಡಲಿಲ್ವಾ? ಕೇಳಿಸ್ಕೊಂತಿದ್ದೀರಾ ಹೇಳ್ತಾ ಇರೋದು? ನಿಮ್ಮ ಮೇಲೆಲ್ಲ ಕೇಸಸ್ ಬುಕ್ ಮಾಡಿದ್ದಾರೆ ಅವರು. ಆ ರೀತಿ ನೇರವಾಗಿ ಹಾಕೊಳ್ಳೋಂಗಿಲ್ಲ. ಈಗ
ಈಗ ಪರಿಹಾರ ಏನ್ ಕ್ರಮ ತಗೊಂಡಿದ್ದೀರಿ ಈಗ ಇವ್ರಿಗೆಲ್ಲ? ಸರಿ, ನೀವೀಗ ಇದು ಎಕ್ಸಿಕ್ಯೂಷನ್ ಯಾವಾಗ ಮಾಡ್ತೀರಿ? ಎಸ್ಟಿಮೇಷನ್ ಆಗಿದೆ ಅಂತ ನಿಮ್ಮ ಸೆಕ್ಷನ್ ಆಫೀಸರ್ ಹೇಳ್ತಾ ಇದ್ದಾರೆ. ಯಾವಾಗ, ಎಷ್ಟು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೀರಿ? 15 days ಬೇಕಾಗತ್ತಾ? days ಸ್ಟಾರ್ಟ್ ಮಾಡಿದ್ರೆ ಯಾವಾಗ ನೀವು ಕಂಪ್ಲೀಟ್ ಮಾಡ್ಕೊಡ್ತೀರಿ? ಒಂದು ವಾರ. ಅಥರೈಸ್ ಆಗಿ ಅಂದ್ರೆ ಏನ್ ಮಾಡ್ಬೇಕು? ಫಾರ್ಮಾಲಿಟೀಸ್ ಏನು? ಅವರೇ ಅಪ್ಲೈ ಮಾಡಬೇಕು. ಓಕೆ, ನೀವೊಂದು ಕ್ಯಾಂಪ್ ಮಾಡಿ ನೋಡಿ. ಇವ್ರಿಗೆಲ್ಲ ಎಜುಕೇಶನ್ ಇಲ್ಲ, ಏನು ಮಾಡಬೇಕು ಅನ್ನೋದು ಮಾಹಿತಿ ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟಿಂದ ಇಲ್ಲಿ ಯಾರನ್ನಾದ್ರೂ ಇನ್ಚಾರ್ಜ್ ಮಾಡಿ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಸಂಬಂಧಪಟ್ಟ ದಾಖಲಾತಿಗಳು ಏನು ಅವಶ್ಯಕತೆ ಇದೆ ನಿಮಗೆ ಅದನ್ನ ಅವರಿಂದ ತಗೊಂಡು ನೀವೇ ಇಲ್ಲಿ ಒಂದು ಅಪ್ಲಿಕೇಶನ್ ತಗೊಳ್ಬೇಕು. ಇಲ್ಲಾಂದ್ರೆ ಅವರಿಗೆ ಗೊತ್ತಾಗೋದಿಲ್ಲ. ಯಾವಾಗ ಮಾಡ್ತೀರಿ? ತಗೊಳ್ಳಿ, ಅವ್ರಿಗೆ ಹೇಳಿ, ಕೊಡ್ತಾರೆ. ಅವರು ಇಲ್ಲೊಂದು ಕ್ಯಾಂಪ್ ಮಾಡ್ತಾರೆ, ನಿಮ್ಗೆಲ್ಲ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಮತ್ತೆ ನಿಮ್ಗೆ ಅದ ಪ್ರತ್ಯೇಕವಾದ ಇದು ಮೀಟರ್ನ ಫಿಕ್ಸ್ ಮಾಡ್ಲಿಕ್ಕೆ ನೀವು ಅಪ್ಲಿಕೇಶನ್ ಕೊಡ್ಬೇಕಿತ್ತು, ನೀವೇ ಅಲ್ಲಿ ಹೋಗಿ ಕೊಡ್ಬೇಕಿತ್ತು. ಆದ್ರೆ ನಿಮ್ಗೆ ತಿಳುವಳಿಕೆ ಇಲ್ಲ, ನಿಮ್ ಕೈಲಿ ಆಗೋದಿಲ್ಲ ಅಂದ್ಬಿಟ್ಟು ಅವ್ರನ್ನ ಇಲ್ಲಿ ಬಂದು ಕ್ಯಾಂಪ್ ಮಾಡಕ್ ಹೇಳಿದೀನಿ. ಅವ್ರು ಬಂದಾಗ ತಾವೆಲ್ಲ ಇದ್ದು ಅವ್ರ ಏನೇನ್ ದಾಖಲಾತಿಗಳನ್ನ ಒದಗಿಸ್ಲಿಕ್ಕೆ ಕೇಳ್ತಾರೆ ಅದನ್ನೆಲ್ಲ ಕೊಡಿ. ಏನ್ ಆಧಾರ್ ಕಾರ್ಡ್ ಲಾಸ್ಟ್ ಮಂತ್ ಅಲ್ಲಿ ಮೇಡಮ್ 2 months ಬಿಫೋರ್ ಎಲ್ಲ ಸರ್ವೆ ಮಾಡ್ಕೊಂಡು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದೇವೆ ಮೇಡಮ್. ಅಧ್ಯಕ್ಷರಿದ್ರು, ಸುಮಾರು ಜನ ಬಂದು ಇವ್ರು ಇಲ್ಲಿ ಕುಂತ್ಕೊಂಡು ತಿಳಿಸಿದ್ವಿ ಮೇಡಮ್. ಇವ್ರು ಕರ್ಕೊಂಡ್ ಬಂದಿದ್ರು, ಎಲ್ಲ ಜನ ಕರೆಸಿದ್ರು. ಈ ಥರ ನೀವು ಡೈರೆಕ್ಟ್ ಹಾಕೋಂಗಿಲ್ಲ, ಇಲ್ಲ ವಿದ್ಯುತ್ ಡೈರೆಕ್ಟ್ ಹಾಕೊಳ್ಳೋದ್ರಿಂದ ಏನೋ ಸಮಸ್ಯೆ ಏನು ಕಟ್ಟಾಯ್ತಾರೆ ಮನೆಗೆ ಅನಾಹುತ ಆಗ್ತದೆ. ಸುಮಾರು ತಿಳಿಸಿದ್ವಿ, ಸುಮಾರು ಸರಿ ಬಂದು ತಿಳಿಸಿದ್ವಿ ಮೇಡಮ್. ನೈಟ್ ಟೈಮಲ್ಲಿ ಕತ್ಲಾಗಿರೋ ಕಾಲ ಹಾಕೊಂಡ್ಬಿಡ್ತಾರೆ ಮತ್ತು ಬೆಳಗ್ಗೆ ತಗೊಂಡ್ಬಿಡ್ತಾರೆ. ಇನ್ನೇನ್ ಮಾಡ್ತಾರೆ? ಅವ್ರಿಗೆ ದೀಪ ಬೇಕು, ಆದಷ್ಟು ಬೇಗ ನಾವು ಇದನ್ನ ಬೇಗ ಬೇಗ ಮಾಡ್ಕೊಂಡು. ಹಾಗಾಗಿ ಆಲ್ರೆಡಿ ಈ ಸೈಡ್ ಎಲ್ಲ ಎಲೆಕ್ಟ್ರಿಕ್ ಕಡೆ ಪೋಲ್ಸ್ ಎಲ್ಲ ಇದೆ ಮೇಡಮ್. ಈಗ ಈ ಇಷ್ಟೊಂದು ಏರಿಯಾಕ್ಕೆ ಇಲ್ರಿ, ಹಾಗಾಗಿ ನಾವು ಒಂದು 17 ಪೊಲೀಸ್ ಸಮಸ್ಯೆ ತೋರಿಸಿದ್ರಲ್ಲಪ್ಪ, ಏನು ತೋರಿಸಿದ್ದಾರೆ ಮೇಡಮ್. ಬಟ್ ಆಕ್ಚುಲಿ ಮೇಡಮ್ ಏನದ ರೋಡ್ ಇರಲಿಲ್ಲ ಮುಂಚೆ. ಈಗ ಆಗಿದೆಯಲ್ಲ, ರೋಡ್ ಆಗಿದೆ ಮೇಡಮ್. ಮಾಡಿದ್ರೆ 6 ತಿಂಗಳಾಗಿದೆ. ಇಷ್ಟೊತ್ತಿಗೆ ಚೇಂಜ್ ಮಾಡ್ಬೇಕಿತ್ತಲ್ವಾ? ಅದೆಲ್ಲ ಅನಾಹುತ ಆಗಂತ ಸ್ಥಳಗಳಲ್ವಾ? ನೋಡಿ, ಇಮಿಡಿಯೇಟ್ ನಾಳೆನೇ ಅದನ್ನ ತೆರವು ಮಾಡಿಸಿ, ಬೇರೆ ಕಡೆ ಚೇಂಜ್ ಮಾಡಿಸಿ. ಅದನ್ನು ಅಷ್ಟೇ ನಾಳೆನೇ ಮಾಡಿಸ್ಬೇಕು, ನಾಳೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು. ಶಾರ್ಟ್ಲಿ ಅಂದ್ರೆ ಯಾವಾಗ, ಎಷ್ಟು ದಿವಸ ಬೇಕು? ಗಮನದಲ್ಲಿ ಇದ್ರೂ ಮಾಡಿಲ್ಲ ಅಂತಂದ್ರೆ ಇಲ್ಲ ಮೇಡಮ್. ಇವಾಗ ಏನಾಗ್ತದೆ, ಈಗ ಈ ಪೋಲ್ ಹಾಕ್ತೀವಲ್ಲ ಮೇಡಮ್, ಕೆಲಸ ಮಾಡ್ತೀವಿ 15 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಅದನ್ನು ಮಾಡ್ತೀವಿ. ಈಗ ಈ ಪೋಲ್ನ ತೆರವು ಮಾಡಿಸಿ, ನಾಳೆ ಅದು ನಾಳೆನೇ ಮಾಡ್ಬೋದಲ್ವಾ? ಅದು ಮಾಡಿ. ಐಮಾಸ್ಕ್ ಲೈಟ್ ಹಾಕಿದ್ದಾರೆ ಮೇಡಮ್, ಅದು ಕನೆಕ್ಷನ್ ಕೊಟ್ಟಿಲ್ಲ ಮೇಡಮ್. ಸುಮಾರು 3 ತಿಂಗಳು. ಯಾಕೆ? ಐಮಾಸ್ ಯಾರಿಗೆ ಬರುತ್ತೆ? ಐಮಾಸ್ ಹಾಕಿದ್ದಾರೆ, ಕನೆಕ್ಷನ್ ಕೊಡ್ಬೇಕಲ್ಲ, ಬೆಳಗ್ಗೆ ಬರ್ಬೇಕು. ಕನೆಕ್ಷನ್ ಕೊಡೋದು ಯಾರು? 6 ನಂಬರ್ ಬೇಕು. ಐಮಾಸ್ ಆಕ್ಚುಲಿ 6 ನಂಬರ್ ಪಂಚಾಯತ್ PDO ಮೇಲೆ ಮೀಟರ್ ತಗೋಬೇಕು ನಾವು ಕನೆಕ್ಷನ್. ಅದೇನ್ ಫಾರ್ಮಾಲಿಟೀಸ್ ಇದೆ ಇವ್ರಿಗೆ ಗೊತ್ತಾಗೋದಿಲ್ಲ. ಪಂಚಾಯತಿ PDO ಅವ್ರಿಗೆ ಗೊತ್ತಿರುತ್ತೆ ಮೇಡಮ್. ಆಲ್ರೆಡಿ ಸುಮಾರು ಗ್ರಾಮ ಪಂಚಾಯತ್ ಕುಸುಲ್ ಲಿಮಿಟ್ ಅಲ್ಲಿ ಮಾಡಿದ್ದಾರೆ. 2-3 ಆಗಿದೆ ಮಾಡಿದ್ದಾರೆ. ಯಾವ ಸ್ಕೀಮ್ ಮಾಡಿರ್ತಾರೆ ಆ ಸ್ಕೀಮ್ ಹ್ಯಾಂಡ್ ಓವರ್ ಪೂರ ಕಂಪ್ಲೀಟ್ ಮಾಡಿ ಸ್ಟಾರ್ಟ್ ಆದ್ಮೇಲೆ ಅಲ್ಲ ಅವರು ಏಜೆನ್ಸಿಯವರನ್ನ ಹ್ಯಾಂಡ್ ಓವರ್ ಮಾಡಿದ್ರು. ಕಂಪ್ಲೀಟ್ ಆಗಿರೋರು ಯಾಕೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ತೊಂದರೆ ಆಗಿದೆ? ಯಾರು ಯಾಕೆ ಪೇಮೆಂಟ್ ಬಾಕಿ? ನಮ್ಮಲ್ಲಿ ಇಲ್ಲ ಮೇಡಮ್, KKRD ಮತ್ತೆ ಅವರು ಸೋಷಿಯಲ್ ವೆಲ್ಫೇರ್ ಅವರು ಅಲ್ಲ. ಅಂದ್ರೆ ನಾವು ಇಲ್ಲ, ನಮ್ದು ಇದು ಮೇಡಮ್ ಏರಿಯಾ ನಮ್ದು ಈ SC ಏರಿಯಾ ಇರೋದ್ರಿಂದ ಐಮಾಸ್ ಹಾಕಕ್ಕೆ ನಾವು ಏನಪ್ಪ ಜನಸಂಖ್ಯೆ ಪ್ರಪೋಸಲ್ ಕೊಟ್ಟಿರ್ತೀವಿ, ನಾವು ಇದು ಕೊಟ್ಟಿರ್ತೀವಿ ಮೇಡಮ್, ಸರ್ಟಿಫಿಕೇಟ್ ಕೊಡ್ತೀವಿ. ಈಗ ಅವರಿಗೆ ಯಾರು ಪೇಮೆಂಟ್ ಮಾಡಬೇಕು, ಅವರು ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ಮಾಹಿತಿ ತಿಳ್ಕೊಂಡು ಆ ಕೂಡಲೇ ಅದನ್ನು ಮಾಡಿಸಿ. ಯಾವಾಗ ಮಾಡಿಸ್ತೀರಿ? ಒಂದು 2 ಡೇಸಲ್ಲಿ ಮಾಡಿಸ್ತೀವಿ. ಅಂದರೆ ಅವ್ರಿಗೆ PDO ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅವ್ರಿಗೆ ಅಮೌಂಟ್ ಕಟ್ಟಕ್ಕೆ ಹೇಳ್ತೀವಿ. ನಾಡಿದ್ದು ನಾನು DC ಕಚೇರಿಯಲ್ಲಿ ಸಭೆ ತಗೊಳ್ಳೋಕೆ ಮುಂಚೆ ಇದು ಕ್ಲಿಯರ್ ಆಗುತ್ತೆ. ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ PDO ಅವರೇ. ಮೇಡಮ್ ಅವರೇ, ಒಂದು ಜಾಗ ಇದೆ, ಒಂದು ಸ್ವಲ್ಪ ಮೋಟರ್ ಜಾಮ್ ಆಗಿದೆ. ಇವತ್ತು ಹೇಳಿ ನಾಳೆ ಬಂದು ಮಾಡ್ತಾರೆ. ಯಾವಾಗಿಂದ ಅದು ಜಮಾ ಆಗಿರೋದು?
ಸ್ವಲ್ಪ ದಿವಸ ಆಗ್ತದೆ. ಸ್ವಲ್ಪ ದಿವಸ ಅಂದ್ರೆ ಚಲೋ ಉಳಿದಿತ್ತು. 3-4 ತಿಂಗಳು. ಮೇಡಮ್ ಇದಕ್ಕೆ ನೀರು ಚೆನ್ನಾಗಿ ಬರ್ತಾ ಇದೆ, ಅದು ಸ್ವಲ್ಪ ಇದು ಆಗಿ ಇಲ್ಲಿ ಎಷ್ಟು ಕುಟುಂಬಗಳಿದೆ ನೀವೇ ನೋಡ್ತಾ ಇದ್ದೀರಲ್ಲ. ಈ ಲೆಕ್ಕಕ್ಕೆ ಸಿಕ್ಕಿರೋದು 300 ಕುಟುಂಬ. ನನ್ನ ಪ್ರಕಾರ ನೀವೇ ಹೇಳಿ, ಸುಮಾರು ಒಂದು 500 ಕುಟುಂಬ ಇದೆ ಕರೆಕ್ಟಾಗಿ ನೀವು ಲೆಕ್ಕ ತಗೊಂಡ್ರೆ. 500 ಕುಟುಂಬಕ್ಕೆ ಒಂದು ಬೋರ್ ಸರಿ ಹೋಗುತ್ತಾ? 2 ಬೋರಲ್ಲಿ ಒಂದು ಬೋರ್ ಕೆಟ್ಟೋಗಿದೆ, ಇನ್ನೊಂದು ಬೋರ್ ಇದೆ. ಈಗ 3 ತಿಂಗಳಿಂದ ಅಂತ ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಲ್ಲ. ಹಾಗಾದ್ರೆ ಜನ ನೀರು ಕುಡಿಯೋದು ಬೇಡವಾ? ಅಲ್ಲಿ ಕೊಂಡ್ಕೊಂಡು ಅಲ್ಲ, ಇಡೀ ಗುಲ್ಬರ್ಗ ಜಿಲ್ಲೆನಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಬೆಳಗ್ಗೆ 8 ಗಂಟೆಯಿಂದ 1:30ವರೆಗೂ ಸಮಯ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರಿ ಕಚೇರಿಗಳು 8 ಗಂಟೆಯಿಂದ 1:30ವರೆಗೂ ಅಷ್ಟೇ ಅಲ್ವಾ ಕೆಲಸ ಮಾಡ್ತಿರೋದು? ಯಾಕೆ ಹೇಳಿ? ಯಾಕೆ? ಬಿಸಿಲಿಗೆ ಕೆಲಸನೇ ಮಾಡಕ್ಕಾಗ್ತಿಲ್ಲ ಅಂದ್ರೆ, ನೀರು ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಹೆಂಗ್ ಬದುಕಬೇಕು? ಯಾವಾಗ ಚಾಲು ಮಾಡಿಸ್ತೀವಿ? ನಾನ್ ಬರ್ಬೇಕಿತ್ತು ಅದು ಕೇಳಕ್ಕೆ. ನೋಡಿ, ನಾಳೆ ಮಾಡಿಲ್ಲ ಅಂತಂದ್ರೆ ನಾನು ತಿಳಿಸ್ಬೇಕು. ನೀವು ಇನ್ನೂ 2 ಬೋರ್ವೆಲ್ ಹಾಕ್ಸ್ಬೇಕು ಮೇಡಮ್, ಒಂದು ಸಾಕಾಗಲ್ಲ. ಆಮೇಲೆ ಸಾಕಾಗೋದಿಲ್ಲ ಅದು. 10 ಸಲ ಹೋಗಿ ಹೇಳಿ ಮೇಡಮ್. ಒಂದು ಸ್ವಾಮಿ ಮೇಡಮ್ ತಾವು ತಮ್ಮ ಇದು ಹೊಡಿಲಕ್ಕಾಗಲ್ಲ ಇದು ಮಾಡ್ಬೋದಲ್ಲ. ಯಾವಾಗ ಮಾಡ್ತೀರಿ? ಈ ಬೇಸಿಗೆಗಾಲದಲ್ಲಿ ನಾಳೆನೇ ರಿಪೇರಿ ಆಗುತ್ತೆ. ನಾಳೆ ಮಾಡ್ತೀವಿ. ಅದು ಸಫಿಷಿಯಂಟ್ ಆಗಲ್ವಲ್ಲ, ಅವ್ರು ಇಷ್ಟೊಂದು ಕುಟುಂಬಗಳಿದೆ. ಸ್ಪೆಷಲ್ ಯಾವ್ದಾರು ಇರ್ತದಲ್ವಾ? ಈಗ ಮಿನಿಮಮ್ ಇದು ನೀರಿಗೆ ಸರ್ಕಾರದ ಆದೇಶವೇ ಇದೆ. ಎಲ್ಲರೂ ನೀವು ಫಾಲೋ ಮಾಡ್ಬೇಕಲ್ವಾ? ಯಾರು ಅಬ್ಜೆಕ್ಷನ್ ಮಾಡ್ತಾರ ಹೇಳಿ? ನಾನ್ ಮಾತಾಡ್ಬೇಕಾ? ಒಂದು ವಾರದೊಳಗಡೆ ಅವ್ರಿಗೆ ನೀರು ಸಿಗ್ಬೇಕು. ಇನ್ನೊಂದು 2 ಬೋರ್ ಹಾಕ್ಸ್ಬಿಡಿ. ತುಂಬಾ ದೊಡ್ಡ ಇದು ವ್ಯಾಪ್ತಿ ಇದು. ಸರಿ. ಇನ್ನೊಂದು ಮೇಡಮ್ ಮುಖ್ಯ, ಈಗ ಕಾಸ್ಟ್ ಬುಡಗಜಾಮ ಕಾಸ್ಟ್ ಅರ್ಜಿ ಹಾಕ್ತಾರೆ ಮೇಡಮ್ ನಮ್ಮವರೆಲ್ಲರೂ. ಯಾವುದು ಇದು ಇಲ್ಲದೆ ಸುಮ್ಮನೆ ರಿಜೆಕ್ಟ್ ಮಾಡ್ತಾರೆ ಮೇಡಮ್. ಯಾಕಂತಾರೆ ಎಲ್ಲ ದಾಖಲಾತಿಗಳು ಇರ್ತವೆ, ಯಾವ ದಾಖಲಾತಿ ಸಲಗ ನಾವು ರಿಜೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳಂಗಿಲ್ಲ. ಹಂಗಾಗಿ ಎಲ್ಲರದ್ದು ಅಂತ ಹೇಳಿದ್ರೆ ಕೆಲವು ಈಗ ಮಕ್ಕಳಿಗೆ ಯಾವ್ದಾಗಿದೆ ಅದನ್ನ ಒಂದು ಏನ್ ಸಮಸ್ಯೆ ಸಿ ಅವರು ನಿಮ್ಮ ಹತ್ರ ಇನ್ನೊಬ್ರ ಹತ್ರ ಬರ್ಬೇಕು. ಓಕೆ ಮೇಡಮ್. ಸುಮಾರು ನಮ್ಮ ಗಮನಕ್ಕೆ ಕೊಡ್ತಾನೆ ಇಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ತಳವಾರ ಕೃಷಿ ಆಗಿದೆ. ತಳವಾರ ಸಿಟಿ ಮುಂಚೆ ಏನಿತ್ತು ಲಾಸ್ಟ್ ಗೌರ್ಮೆಂಟ್ ತಳವಾರ ಕೂಡ ಅಂತ ನೋಡಿ, ಯಾರಾದ್ರೂ ಫೇಕ್ ಇದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಕೊಡಬೇಡಿ. ನೈಜವಾಗಿ ಅದೇ ಸಮುದಾಯದವರಾದ್ರೆ ಅವ್ರಿಗೆ ಗ್ಯಾಸ್ ಸರ್ಟಿಫಿಕೇಟ್ ಇಲ್ಲಂದ್ರೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗಲ್ಲ. ಹಾಗಾಗಿ ನೀವು ಅವ್ರು ಬಂದು ಕೊಡ್ಲಿ. ಅಷ್ಟು ಜನ ದೊಡ್ಡ ಇದು ತುಂಬಾ ಕೇಸ್ ಇದೆ, ಸಮೂಹ ಇದು ಇರೋದ್ರಿಂದ ಇಲ್ಲೇ ಬಂದು ಕ್ಯಾಂಪ್ ಮಾಡಿ, ಸ್ಪೆಷಲ್ ಕ್ಯಾಂಪ್ ಮಾಡಿ. ನೋಡಿ, ಎಷ್ಟು ಜನ ಗ್ಯಾಸ್ ಸರ್ಟಿಫಿಕೇಟ್ ಇಲ್ಲ, ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರ್ವರ್ಗು. ನೀವು ಇಲ್ಲಿದ್ದು ಎಲ್ಲ ಪಟ್ಟಿ ಮಾಡ್ಕೊಂಡು ಅವ್ರು ಬಂದಾಗ ನೀವೆಲ್ಲ ಸಹಕಾರ ಮಾಡಬೇಕು. ನೋಡಿ, ನೀವೇನು ಕೇಳ್ತೀವಿ ಗ್ಯಾಸ್ ಸರ್ಟಿಫಿಕೇಟ್ಗೆ? ಓದಿಲ್ಲಪ್ಪ, ಅವರು ಶಾಲೆಗೆ ಹೋಗಿಲ್ಲ. ಅವರು ಜೀವನ ಶೈಲಿ, ಅವರು ನೀವು ನೀವು ಯಾವ ಜಾತಿ ಅಂತ ಹೇಳ್ತಾ ಇದ್ದೀರಾ? ಕೊಡ್ತೀರಾ ಬುಡಗ ಜಂಗಮಕ್ಕೆ ಜಾತಿ ಸರ್ಟಿಫಿಕೇಟ್, ಎಸ್ ಸರ್ಟಿಫಿಕೇಟ್? ಯಾವಾಗ ಮಾಡ್ತೀರಿ? ಜನಸ್ಪಂದನ ಪಟ್ಟಣಕ್ಕೆ ಇಟ್ಟಿವಿ. ಅದೇ ಥರ ಗ್ರಾಮೀಣದ ಒಂದು ಇರ್ತದೆ, ಗ್ರಾಮೀಣ ಕ್ಷೇತ್ರ ಇದೆ ನಮ್ಮಲ್ಲಿ ಗುಲ್ಬರ್ಗದಲ್ಲಿ. ಉತ್ತರ ದಕ್ಷಿಣ ಗ್ರಾಮೀಣ 3 ಕ್ಷೇತ್ರ ಇದೆ. ಮುಂದಿನ ವಾರ ಅಂದ್ರೆ 7 ದಿನದೊಳಗಡೆ ಮಾಡ್ತೀರಾ? ಮಾಡಿ ಅದಕ್ಕೆ ಇದರ ಬಗ್ಗೆ ಸುಮ್ಮನೆ ಸಾಂಕೇತಿಕವಾಗಿ ದಯವಿಟ್ಟು ಮಾಡಬೇಡಿ. ಇಲ್ಲ ಮೇಡಮ್, ಜನಸ್ಪಂದನ ಮಾಡೋ ಉದ್ದೇಶ ಸಮಸ್ಯೆ ಬಗೆಹರಿಸುತ್ತೆ ಅಲ್ವಾ? ಜನನ್ ಏನಿದೆ ಏನು ದಾಖಲೆ ಇದೆ ಇಲ್ಲ ಅಥವಾ ಔಷಧಿ ಏನಿದೆ. ಆಮೇಲೆ ನೀವು ಎಲ್ಲಾ ಕಡೆ ನೀವು ಮಾಡ್ತಿರಲ್ಲ ಕ್ಯಾಂಪ್ಸ್, ಅದೇ ತರ ಈ ವರ್ಕೌಟ್ ಆಗಲ್ಲ ನಿಮ್ಗೆ. ಯಾಕಂದ್ರೆ ಇವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ. ಅದೇ ನೀವೇ ಇಲ್ಲಿ ಖುದ್ದು ಮಾತೃಗಳಾಗಿ ಪ್ರತಿಯೊಂದು ಮಾಹಿತಿನ ಅವ್ರನ್ನ ಸಮಾಧಾನವಾಗಿ ತಗೋಬೇಕಾಗುತ್ತೆ. ಸಹಕಾರ ಮಾಡಿ ಪ್ರತಿಯೊಬ್ಬರಿಗೂ ಯಾರು ಜಯಿಸುವಾಗ ಸಮುದಾಯದವರಿದ್ದಾರೆ ಅವ್ರು ಮಾತ್ರ ನೀವು ಡೀಟೇಲ್ಸ್ ಕೊಡ್ಬೇಕು. ಯಾರ್ಯಾರನ್ನೋ ಬಂದಿರ್ತೀವಿ. ಬುಡಗಜಾಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದೆ ಮೇಡಮ್, ಮತ್ತು KPCC ಸಾಮಾಜಿಕ ನ್ಯಾಯ ವಿಭಾಗದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದೆ. ಹಂಗಾಗಿ ನಮ್ಮ ಜನಾಂಗದ ಎಲ್ಲೆಲ್ಲಿದ್ರು ಅದೇನಾರ ಇಲ್ಲಿ ಕ್ಯಾಂಪ್ ಮಾಡಿದಾಗ ಸರಿಯಾದ ಮಾಹಿತಿ ಕೊಡಿ. ಅವತ್ತು ಕ್ಯಾಂಪ್ ಮಾಡಕ್ ಬರ್ತಾರಲ್ಲ, ತಾವೆಲ್ಲೂ ಕೂಲಿಗೆ ಇಲ್ಲಿಗೆ ಹೋಗ್ಬೇಡಿ. ಯಾಕಂದ್ರೆ ಒಂದ್ ದಿವಸ ಕೂಲಿ ಕಳ್ಕೊಂಡ್ಬಿಟ್ರೆ ನಮ್ಗೇನು ಆಗೋದಿಲ್ಲ. ಈ ಸರ್ಟಿಫಿಕೇಟ್ ಸಮಸ್ಯೆ ಬಗೆಹರಿಯಿತು ಅಂದ್ರೆ ನಾವು ಜೀವನ ಪರ್ಯಂತ ನಮ್ಮ ಮಕ್ಕಳು ಮರಿ ಎಲ್ಲ ನೆಮ್ಮದಿಯಾಗಿರ್ತಾರೆ. ಅವತ್ತು ನೀವೆಲ್ಲ ಇದ್ದು
ಇವರಿಗೆ ಏನಂದ್ರೆ ಸಂದೇಶ ಸುರಕ್ಷೆ ಮತ್ತು ವೃದ್ಧಾಪ್ಯ ವೇತನ ಅವನು ಅರ್ಜಿ ಹಾಕಿದ್ರೆ ಅವನು ರಿಜೆಕ್ಟ್ ಆಗ್ತಾರೆ. ಯಾಕಂದರೆ ಪಾಪ ಅವರು ಎಲ್ಲ ಗಂಡ ಇಲ್ದವರು ಪಾಪ ವಯಸ್ಸಾದವರು ಇರ್ತಾರೆ. ಅದು ಸ್ವಲ್ಪ ಎಲ್ಲರಿಗೂ ರೇಷನ್ ಕಾರ್ಡ್ ಇದೆಯಾ? ಆಧಾರ್ ಕಾರ್ಡ್ ಇದೆಯಾ? ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು SC/ST ಅಲೆಮಾರಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಜಿ ಮೇಡಮ್ ಅವರು ನೃಪತುಂಗ ಕಾಲೋನಿ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಅವರು ಸಾಕಷ್ಟು ಜಿಲ್ಲೆಗಳಿಗೆ ವಿಸಿಟ್ ಮಾಡಿದ್ದಾರೆ. ಈ ಅಲೆಮಾರಿಗಳ ಪರಿಸ್ಥಿತಿ ಹೇಗಿದೆ, ನಂತರ ಏನೇನು ಯೋಜನೆಗಳು ಹಾಕ್ಕೊಂಡಿದ್ದಾರೆ, ಇವರು ಮತ್ತು ಇವರ ಒಂದು ನಿಗಮದಿಂದ ಈಗಾಗಲೇ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಸದುಪಯೋಗ ಆಗಿದೆ ಅನ್ನೋದು ಕೇಳೋಣ. ಮೇಡಮ್ ನಮಸ್ಕಾರ. ತಾವು ಈಗಾಗಲೇ ಅಧ್ಯಕ್ಷರಾಗಿ ಈಗಾಗಲೇ ಸಾಕಷ್ಟು ಕಡೆ ತಮ್ಮ ಒಂದು ಆದೇಶಗಳನ್ನು ಜಾರಿ ಮಾಡಿದಿರಿ. ಅದರಲ್ಲಿ ತಮ್ಮ ಹಣವನ್ನು ಎಷ್ಟು ಸದುಪಯೋಗ ಮಾಡಿ ಈ ಆಫೀಸರ್ಸ್ ಕೆಲಸ ಮಾಡಿದ್ದಾರೆ ಅಂತ ತಮ್ಗೆ ಅನಿಸುತ್ತೆ ಮೇಡಮ್? ನಾಳೆ ಆ ಒಂದು ದೃಷ್ಟಿಯಿಂದನೇ ಏನು ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದೀನಿ. ಪ್ರಗತಿ ಪರಿಶೀಲನೆ ಮಾಡಿದ ನಂತರ ನೀವು ಏನು ಕೇಳಿದ್ರಿ, ಎಷ್ಟು ಹಣವನ್ನು ಬಳಕೆ ಮಾಡಿದ್ದಾರೆ, ಎಷ್ಟು ಫಲಾನುಭವಿಗಳಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋ ಸಮಗ್ರ ಮಾಹಿತಿನ ಕೊಡ್ತೇನೆ. ಮೇಡಮ್ ಈಗಾಗಲೇ ತಾವು ಅಡ್ಡಾಡಿದಿರಿ ಸಾಕಷ್ಟು ಜಿಲ್ಲೆಗಳಲ್ಲಿ. ತಮ್ಗೆ ಅನಿಸಿರೋ ಪ್ರಕಾರ ತಮ್ಮ ಒಂದು ಹಣದಲ್ಲಿ ಎಷ್ಟು ಸದುಪಯೋಗ ಆಗಿದೆ ಅನ್ನೋದು ತಮ್ಮ ಕಣ್ಣಿಗೆ ಕಂಡಿರ್ಬೋದು. ಆದರೆ ಈ ಒಂದು ಕಾಲೋನಿಯಲ್ಲಿ ಕೂಡ ತಾವು ಅಡ್ಡಾಡಿದ್ದೀರಿ. ತಾವು ಈಗಾಗಲೇ ತಾವು ಸಭೆ ಮಾಡ್ತಾ ಇದ್ದಂಗೆ ಕೇಳಿದಿರಿ, ಕರೆಕ್ಟಾಗಿ ಒಂದು ಮಾಹಿತಿ ಕೂಡ ಅವ್ರ ಹತ್ರ ಇಲ್ಲ. ನಂತರ ಇನ್ನೊಂದು ಏನಂತಂದರೆ ನೀವು ಬರ್ತಾ ಇದ್ದೀರಾ ಅಂತ ಗೊತ್ತಾದ ನಂತರ ಈ ಕಾಲೋನಿಗೆ ಬಂದು ಸರ್ವೆ ಮಾಡಿದ್ದು ಕಾಣ್ತಾ ಇದೆ. ಹೀಗಾಗಿಬಿಟ್ಟು ಈ ರೀತಿ ಆದರೆ ತಾವು ಹೇಳಿ ಹೋದ ನಂತರ ಕೂಡ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ತಮಗಿದೆಯಾ ಮೇಡಮ್? ಈಗ ನೋಡಿ, ನಾನು ರಾಜ್ಯಾಧ್ಯಕ್ಷೆಯಾಗಿ 1 ವರ್ಷ ಆಗಿದೆ. ನಾನೇ ಮೊದಲನೇ ಅಧ್ಯಕ್ಷೆ ಈ ನಿಗಮಕ್ಕೆ. ಹಾಗಾಗಿ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನು ನಾವು ಖುದ್ದು ಬಂದು ಭೇಟಿ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಈ ಸಮುದಾಯ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಇವ್ರ ಪರವಾಗಿ ಧ್ವನಿ ಮಾಡೋಂಥವ್ರು ಏನು ಅಸೆಂಬ್ಲಿನಲ್ಲೂ ಇಲ್ಲ, ಪಾರ್ಲಿಮೆಂಟಲ್ಲೂ ಇಲ್ಲ. ಹಾಗಾಗಿ ನಾನು ಇದೇ ಸಮುದಾಯದ ಹೆಣ್ಮಗಳಾಗಿರೋದ್ರಿಂದ ನಾನೇ ಖುದ್ದು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಸಮಗ್ರ ಸಮಸ್ಯೆಗಳ ಬಗ್ಗೆ ನಾನು ಮಾಹಿತಿ ತಗೊಳ್ತಾ ಇದ್ದೀನಿ. ಮತ್ತು ಸ್ಥಳದಲ್ಲೇ ಪರಿಹಾರ ಆಗಬಲ್ಲಂಥ ಒಂದು ವಿಚಾರಗಳಿಗೆ ಸ್ಥಳದಲ್ಲೇ ನಾನು ಪರಿಹಾರ ಮಾಡಿಸಿ ಅವರಿಗೆ ನನ್ನಂಥವ್ರಿಗೆ ಅವಕಾಶ ಮಾಡಿಸ್ಕೊಡ್ತಾ ಇದ್ದೀನಿ. ಇನ್ನು ಅದಕ್ಕೆಲ್ಲ ಮೀರಿ ಬಹಳ ಮುಖ್ಯವಾಗಿ ನಮ್ಮವ್ರಿಗೆ ನೆಲೆ ಇಲ್ಲ, ಅಂದರೆ ನಿವೇಶನ ಇಲ್ಲ, ವಸತಿ ಇಲ್ಲ. ಈ ಸಮಸ್ಯೆಗಳನ್ನು ನಾವು ಮೊದಲನೇ ಆದ್ಯತೆಯಲ್ಲಿ ಪರಿಹಾರ ಮಾಡಬೇಕಾಗಿದೆ. ಹಾಗಾಗಿ ಸರ್ಕಾರದಿಂದ ಈಗಾಗಲೇ 2016ರಲ್ಲೇ ಆದೇಶ ಇದೆ, ನಿವೇಶನ ರಹಿತ SC/ST ಅಲೆಮಾರಿಗಳಿಗೆ ಸರ್ಕಾರಿ ಭೂಮಿಯನ್ನು ಗುರುತಿಸ್ಬಿಟ್ಟು ಹಂಚಿಕೆ ಮಾಡಬೇಕು ಅಂತ. ಸರ್ಕಾರಿ ಭೂಮಿ ಇಲ್ಲ ಅಂತಂದರೆ ಖಾಸಗಿ ಭೂಮಿನಾದರೂ ಖರೀದಿ ಮಾಡಿ ಕೊಡಬೇಕು ಅನ್ನೋ ಒಂದು ವಿಚಾರ ಇದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ತಗೊಂಡಿದೆ, ಎಷ್ಟು ಜನಕ್ಕೆ ನಿವೇಶನ ಹಂಚಿಕೆ ಮಾಡಿದೆ, ಎಷ್ಟು ಜನಕ್ಕೆ ಭೂಮಿ ನಿಗದಿ ಮಾಡಿದೆ ಅನ್ನೋ ಒಂದು ಪರಿಶೀಲನೆಯನ್ನು ನಾನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಡ್ತೀನಿ. ಒಳ್ಳೇದು ಮೇಡಮ್. ಈಗಾಗಲೇ ತಾವು ಒಂದು ಸರಿ ಗುರುಮಿಟ್ಕಲ್ಗೆ ಬಂದಿದ್ರು ಮೇಡಮ್. ಅಲ್ಲಿ ಇಬ್ಬರು ಹೆಣ್ಮಕ್ಳು ನೀರಲ್ಲಿ ಮುಳುಗಿದ್ರು, ಅದು ಮರಣ ಹೊಂದಿತ್ತು. ತಾವು ಅಲ್ಲಿಗೆ ಭೇಟಿ ನೀಡಿದ್ರಿ. ಅದು ಇನ್ನೂ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ, ಅಲ್ಲಿ ವಿಳಂಬವಾಗ್ತಾ ಇದೆ. ಅಂದರೆ ಈ ಅಲೆಮಾರಿಗಳ ಮೇಲೆ ಅಧಿಕಾರಿಗಳು ಸ್ವಲ್ಪ ಧೋರಣೆ ಇದೆ ಅಥವಾ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ. ಆ ರಿಪೋರ್ಟ್ ಬಂದಿಲ್ಲ ಅಂತ ನೀವೇ ಹೇಳ್ತಿದ್ದೀರಿ. ರಿಪೋರ್ಟ್ ಬರ್ದಲ್ಲೇ ಅವ್ರು ಯಾವುದೇ ರೀತಿ ತನಿಖೆ ಕ್ರಮ ತಗೊಳ್ಳೋಂಗಿಲ್ಲ. ಹಾಗಾಗಿ ನಾನು ಸಹ ನಮ್ಮ ಗೃಹ ಸಚಿವರ ಹತ್ರ ಮಾತಾಡಿದ್ದೀನಿ. ಕೂಡಲೇ ಆದಷ್ಟು ಬೇಗ ರಿಪೋರ್ಟ್ ತರಿಸ್ಕೊಳ್ಳುವಂಥ ಕೆಲಸದಲ್ಲಿ ಇದ್ದೀವಿ. ಅದು ಬಂದ ಕೂಡಲೇ ತನಿಖೆ ಪ್ರಾರಂಭ ಆಗುತ್ತೆ. ಇಷ್ಟು ದಿವಸ ಲೇಟ್ ಆಗ್ಬೋದಾ ಮೇಡಮ್? ಅದು ನಾನು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ತಾವು ಕೇಳಬೇಕಾಗತ್ತೆ. ನಾವು ಸಹ ಹೋಮ್ ಮಿನಿಸ್ಟರ್ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಹಾಂ, ಹೌದು. ಒಳ್ಳೆಯದು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ.